ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಔತಣಕೂಟ. ಬರ್ರಿ ನಾವು ಇವತ್ತು ಮಾಡತ್ತೀವಿ ಬಿಸಿ ಬಿಸಿ ಒಗ್ಗರಣೆ ಅನ್ನ. ಈ ಒಗ್ಗರಣೆ ಅನ್ನವನ್ನು 5 ನಿಮಿಷದಾಗ ಹೆಂಗೆ ಮಾಡ್ಬೇಕಂತ ನಾವು ಈ ವಿಡಿಯೋದಾಗ ಹೇಳ್ಕೊಡ್ತೀವಿ. ಫಸ್ಟ್ ನಾವು ಗ್ಯಾಸ್ ಹಚ್ಚಿ ಆಮೇಲೆ ಅದ್ರ ಮೇಲೆ ಒಂದು ಬಾಣಲಿ ಇಟ್ವಿರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ವಿರಿ. ಎಣ್ಣೆ ಹಾಕಿ ನೀಟಾಗಿ ಅದು ಕಾಯಲ್ ತನ ಬಿಡ್ಬೇಕ್ರಿ. ಆಮೇಲೆ ರೀ ನಾವು ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸ್ವೆ ಹಾಕ್ಕೊಂಡ್ವಿ. ಸಾಸ್ವೆ ಅವು ಚಟಪಟ ಅನ್ನೋಂತನ ಬಿಟ್ಟು ಒಂದು 10-15 ಸೆಕೆಂಡ್ ಬಿಡ್ಬೇಕ್ರಿ ಅದನ್ನು. ಅಂದ್ರೆ ಅವು ಸಾಸ್ವೆ ನೀಟಾಗಿ ಫ್ರೈ ಆಗಬೇಕು. ಆಮೇಲೆ ರೀ ನಾವು ಸಾಸ್ವೆ ಹಾಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ವಿ. ಜೀರಿಗೆ ಹಾಕಿದ ನಂತರ ನಾವು ಶೇಂಗಾ ಕಾಳನ್ನ ಹಾಕ್ಕೊಂಡ್ವಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಶೇಂಗಾ ಕಾಳನ್ನ ಆ್ಯಡ್ ಮಾಡ್ಕೋದ್ರಿ. ನೆಕ್ಸ್ಟ್ ಉದ್ದಿನ ಬೇಳೆ ಆ್ಯಡ್ ಮಾಡ್ಕೋದ್ರಿ, ಕಡ್ಲಿ ಬೇಳೆ ಹಾಕೋದ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡ್ವಿ ನಾವು. ನೀವು ಬೇಕಂದ್ರೆ ಕೊತ್ತಂಬರಿ ಆ್ಯಡ್ ಮಾಡ್ಕೊರಿ. ನಮ್ಗೆ ಕೊತ್ತಂಬರಿ ಇದ್ಲಿಲ್ಕ ನಾವು ಆ್ಯಡ್ ಮಾಡಿಲ್ಲ ಅದನ್ನ. ಆಮೇಲೆ ಕರಿಬೇವು ನೀಟಾಗಿ ಫ್ರೈ ಆಗೋ ತನಕ ಹುರಿಬೇಕ್ರಿ. ಆಮೇಲೆ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ ಹಾಕ್ಕೋಬೇಕ್ರಿ. ನಾವು ಮೆಣಸಿನ್ಕಾಯಿ ಇದ್ರೊಳಗೆ ಹಾಕಿಲ್ರಿ, ಯಾಕಂದ್ರೆ ನಾವು ಒಣ ಖಾರ ಪುಡಿನ ಯೂಸ್ ಮಾಡ್ತೀವಿ. ಅದ್ರ ಸಂಬಂಧ ನಾವು ಮೆಣಸಿನ್ಕಾಯಿನ ಹಾಕಿಲ್ರಿ. ನೀಟಾಗಿ ಇದು ಎಲ್ಲ ಫ್ರೈ ಆಗೋ ತನಕ ಕಾಯ್ಬೇಕ್ರಿ ನಾವು. ಇದು ಜಾಸ್ತಿ ಜಲ್ದಿ ಕುದಿಬೇಕಂದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಬೇಕ್ರಿ. ಅಂದ್ರೆ ಈ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಪಟ್ ಫ್ರೈ ಆಗ್ತಾವ್ರಿ. ನೀಟಾಗಿ ಉಪ್ಪೆಲ್ಲದಕ್ಕೂ ಹತ್ತೂರ್ಗತ್ತೆ ಕಾಲಿಸ್ಬೇಕ್ರಿ. ನೋಡ್ರಿ ನಾವು ಇಲ್ಲಿ ವಿಡಿಯೋದಾಗ ಆಗೋರ್ಗತ್ತೆ ಹಂಗೆ ಸ್ವಲ್ಪ ಹೊತ್ತು ಬಿಟ್ಟು ಅದು ಕಾಯ್ದಾದ್ಮೇಲೆ ಅದಕ್ಕೆ ಅರಿಶಿನ ಪುಡಿ, ನೆಕ್ಸ್ಟ್ ಅರಿಶಿನ ಪುಡಿ ಹಾಕಿ ಖಾರ ಪುಡಿ ಹಾಕ್ಬೇಕ್ರಿ. ಸ್ವಲ್ಪ ನೀವು ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಪುಡಿ ಹಾಕಬೇಡ್ರಿ. ನಾವು ಇಲ್ಲೇ ಖಾರ ಪುಡಿ ಆ್ಯಡ್ ಮಾಡ್ಕೊಂಡೇವ್ರಿ. ಈಗ ನೀಟಾಗಿ ಅದನ್ನೆಲ್ಲನೂ ನೀಟಾಗಿ ಕಾಲಿಸ್ಬೇಕ್ರಿ. ಖಾರ ಪುಡಿ ನೆಕ್ಸ್ಟ್ ಅರಿಶಿನ ಪುಡಿ ಎಲ್ಲ ನಾವು ಏನೇನು ಹಾಕಿದ್ವಿ ಅದಕ್ಕೆಲ್ಲ ಹತ್ತೋರ್ಗತ್ತೆ ಕಾಲಿಸ್ಬೇಕ್ರಿ. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊರಿ ನೀವು, ಯಾಕಂದ್ರೆ ಅದು ಉಪ್ಪು ಕರಗಲ್ಲ ರೀ. ಎಲ್ಲದಕ್ಕೂ ಉಪ್ಪು ಕರಗು ಹಂಗೆ ನೆಕ್ಸ್ಟ್ ಅಂದರೆ ಉಪ್ಪಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕ್ರಿ. ಈಗ ನೋಡ್ರಿ ನಾವು ಮೊದಲು ಅನ್ನ ಮಾಡಿ ತೆಗೆದಿಟ್ಕೊಂಡಿದ್ವಿ ರೀ. ಅದನ್ನು ಆರಿಸಿಟ್ಕೊಂಡಿದ್ವಿ. ಆಮೇಲೆ ಅದನ್ನು ನಾವು ಮಾಡಿರುವಂಥ ಪಲ್ಯಕ್ಕೆ ಹಾಕ್ಕೋಬೇಕ್ರಿ. ನೀಟಾಗಿ ಹಾಕ್ಕೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ನೀವು ಒಂದಕ್ಕೆ ಟೇಸ್ಟ್ ನೋಡಿರಿ. ಅಂದ್ರೆ ಆಮೇಲೆ ಹಾಕಿದರೆ ಸರಿ ಆಗೋಲ್ಲ. ಈಗ ಎಣ್ಣೆ ಒಳಗೆ ಮಿಕ್ಸ್ ಆಗಿಬಿಡ್ತೈತಿ. ಸೊ ಚಂದಂಗೆ ಅದನ್ನು ಕಾಲಿಸ್ಬೇಕ್ರಿ. ನೋಡ್ರಿ ನಾವು ವಿಡಿಯೋದಾಗ ತೋರಿಸ್ತೀವಲ್ರಿ ಆ ಟೈಪ್ ಆಗ್ಬೇಕ್ರಿ ಅದು.